ಸೊ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗೈಸ್. ಸೊ ಇವತ್ತು ನಾವಿದ್ದೀವಿ ಸಾಂಸ್ಕೃತಿಕ ನಗರ, ಅಂದರೆ ನಮ್ಮ ಮೈಸೂರಲ್ಲಿದ್ದೀವಿ. ಸೊ ನನ್ನ ಜೊತೆ ಕುಶಾಲ್ ಇದ್ದಾನೆ. ಇವತ್ತು ನಾವು ಬಂದಿದೀವಿ ಮೈಸೂರಿಗೆ. ಇವತ್ತಿನ ವಿಡಿಯೋ ಮಾತ್ರ ಫುಲ್ ಕ್ರೇಜಿ ಆಗಿರುತ್ತೆ. ಸೊ ನಮ್ಮ ಜೊತೆಗೆ ಇನ್ನೊಬ್ರು ಗೆಸ್ಟ್ ಅವರೇ, ನೋಡೋದ ಬನ್ನಿ ಯಾರು. ಕರ್ದವ್ರೆ ಅಂತ ಗೊತ್ತಿಲ್ಲ, ಕರ್ದವ್ರೆ ಒಟ್ನಲ್ಲಿ ಬಂದಿದ್ದೀನಿ ಅಷ್ಟೇ. ಏನ್ರ ಪ್ಲಾನ್ ನಂಗೂ ಗೊತ್ತಿಲ್ಲ, ಇವಾಗ ಡಿಸೈಡ್ ಮಾಡೋದ ಬನ್ನಿ. ಏನ್ ಪ್ಲಾನ್ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಸ್ತ್ ಆಗಿರುತ್ತೆ ಅಂಡ್ ಏನು ಒಳ್ಳೆ ಸ್ಟಾಪ್ ಮಾಡಂಗಿರು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇವತ್ತಿನ ವಿಡಿಯೋ ಕ್ರೇಜಿ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಂಗೆ ಗೊತ್ತಿಲ್ಲ ಯಾರ ಕೈಲಿ ಹೊಡ್ಸ್ಕೊತೀವಿ, ಯಾರ ಕೈಲಿ ಹೊಡ್ಸ್ಕೊತೀವಿ, ಬಯಸ್ಕೊತೀವಿ, ಆಮೇಲೆ ಎಲ್ಲಿ ಓಡೋಗ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ನಾನು ಕೂಡ ಬಂದಿದ್ದೀನಲ್ಲ, ಇನ್ನ ಸೈಕ್ ಆಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಮೈಕೆಲ್ಲಣ ಸೊ ಗೈಸ್, ಇವಾಗ ಇವರಿಬ್ರು ಸೇರ್ಕೊಂಡು ನನಗೆ ಯಾವ್ದಾರ ಒಂದು ಚಾಲೆಂಜ್ ಕೊಡ್ತಾರೆ. ಬನ್ನಿ ಇವತ್ತು ಕಂಪ್ಲೀಟ್ ಮಾಡೋದ ಇವರಿಬ್ರು ಕೊಡೋ ಚಾಲೆಂಜ್ನ. ಗೈಸ್ ನೋಡಿ, ಇವಾಗ ಒಂದು ಕಂಟೆಂಟ್ಗೋಸ್ಕರ ಹೂವು ಕೇಳ್ತಾ ಇದೀವಿ ಮೈಸೂರಲ್ಲಿ. ಯಾಕಲ್ವಾ ಗೈಸ್ ಇದೊಂದು ಹುಡುಗಿ ಕೊಡಕ್ಕೆ ಸಾಕು. ಒಂದು ಹುಡುಗಿಗಲ್ಲ, ಎಷ್ಟೊಂದು ಒಂದೇ ಹುಡುಗಿಗೆ ಅಷ್ಟೇ, ಒಂದು ಹುಡುಗಿ ಕೊಡ್ತೀನಿ ಅಷ್ಟೇ ಗೈಸ್, ಎಲ್ಲರಿಗೂ ಕೊಡಕ್ಕಾಗಲ್ಲ. ಒಂದು ಚೆನ್ನಾಗಿದ್ದಾನೆ, ಒಂದು ಹುಡುಗಿ ಕೊಡ್ತಾನೆ. ರಾಜಾಜಿ ನಮ್ಗೆಲ್ಲ ಯಾರು ಗುರು ಹುಡುಗಿ ಬೀಳ್ತಾರೆ. ಚೆನ್ನಾಗವನೇ, ಒಂದು ಹುಡುಗಿ ಬೀಳ್ಸ್ಕೊಂಡಂತೆ ಹುಡಿ. ಈಗಿನ ಕಾಲದ ಹುಡುಗರು ಹೆಂಗಿರ್ಬೇಕು, ಒಂದ್ ಹುಡುಗಿ ಎಗ್ರೋದ್ರೆ ಇನ್ನೊಬ್ರ ಹತ್ರ ಓಡೋಗ್ಬೇಕು. ಅಲ್ಲೇ ಹೋಗೋಣ, ಯಾವ್ದಾರು ಹುಡುಗಿ ಇಳಿದ ತಕ್ಷಣ ನೀನ್ ಅವಳಿಗೆ ಇಳಿದ ತಕ್ಷಣ ಓಡೋಗ್ ಕೊಟ್ಬಿಡ್ಬೇಕು. ಎಲ್ಲ ಹುಡುಗಿರೇ ಬರ್ತವ್ರೆ. ತಿಥಿ ಮಾಡಂಗಾರ ಇವತ್ತು ಮೈಸೂರು. ಅದೇ ಚಾಲೆಂಜ್ ಇವನ್ಗೆ. ಮಳೆ ಹೋದಂಗ ಹೋಯ್ತಾ ಇದೆಯಲ್ಲ ನೀನು. ಚೀಪ್ ಅನಿಸ್ಬಿಡ್ತು ಅಂದ್ರೆ ಅನು ಆಚಾರ್ಯ ಅವ್ರು ನೋಡ್ರಿ ಹೆಂಗ್ ಹೋಯ್ತಾವ್ರೆ ಮದ್ವೆ ಹೆಣ್ತರ. ಮನಸ್ಸಿನ ರಂಗು ಮೂಡಿದೆ. ಮದ್ವೆ ಹೆಣ್ತಿರಿ ಕಡ್ರಿ ಈ ಕಡೆ. ಗೈಸ್ ಅಲ್ಲಿ ಯಾರೋ ಫೋನಲ್ಲಿ ಮಾತಾಡ್ತಾ ಕೂತಾರ ಒಬ್ಬಕ್ಕ. ಅವಕ್ಕಂಗೆ ಗೈಸ್ ಫೈನಲಿ ಒಪ್ಸಿದೀನಿ. ಯಾಕೆ ಅಂತ ಕೇಳಲ್ವಾ? ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಟ್ಟು. ಲೈಕ್ ನೀವು ನಮ್ಮ ವಿಡಿಯೋದಲ್ಲಿ ಒಂದು ಪಾರ್ಟ್ ಆಗಿ ಗೊತ್ತಾಯಿದ್ದೀರಲ್ವಾ, ಅದಕ್ಕೋಸ್ಕರ ಇದು ಫ್ಲವರ್ ನಿಮಗೆ. ಸೊ ಲೋ ಕಾಸ್ಟ್ ಅಲ್ಲಿ ಕೊಡ್ತಾ ಇದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನನ್ನ ಕಡೆಯಿಂದ ನಿಮ್ಗೆ. ನೋಡ್ರಕ್ಕ ವಿಡಿಯೋದೆಲ್ಲ ಹಾಕತ್ತಾನೆ ಹೂವ ರೋಡ್ ಸೈಡ್ ಅಲ್ಲಿರೋ ಹೂ ಕಿತ್ಕೊಂಡ್ ಕೊಟ್ಟಾನೆ. ಅದು ಏನ್ ಕೊಟ್ರು ನಡೀತದೆ ಅಲ್ವಾ? ಅರ್ಥ ಆಗ್ತಾ ಇಲ್ವಾ? ಏನು ಅರ್ಥ ಆಗ್ತಾ ಇಲ್ವಾ? ನಮ್ಗೆ ಇನ್ನ ಅರ್ಥ ಆಗಿಲ್ಲ ನಾವೇನ್ ಮಾಡ್ತಿದೀವಿ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಕ್ಚುಲಿ ಅರ್ಥನೇ ಆಗಿಲ್ಲ ನನಗೆ. ಅರ್ಥನೇ ಆಗಿಲ್ವಂತೆ. ಅಜೀಬ್ ಮಾಡ್ತಾರೆ ಗಾಯ್ಸ್, ಅಜೀಬ್ ಕೊಡ್ಬೇಕು ಕಣಕ್ಕ. ಅಕ್ಕ ಅಂತೀಯಲ್ಲ ಹುಡುಗಿ ಕೊಡು ಅಂದ್ರೆ ಅಕ್ಕ ಅಂತೀಯಲ್ಲೋ ಹೋಗೋ. It was at this moment that he knew he fucked up. ಏನ್ ಚೆನ್ನಾಗಿಲ್ಲ ಅನ್ನಕ್ಕ. ಗೈಸ್ ಈಗ ನಾನು ಹೇಳ್ತಿದ್ದೀನಿ, ಅಲ್ಲಿ ಹೇಳಕ್ ನಾನು ಚೆನ್ನಾಗಿಲ್ಲ ಅಷ್ಟೇ. ನಾನು ಹೇಳ್ತಾ ಇದ್ದೀನಿ ನಾನು ಚೆನ್ನಾಗಿಲ್ಲ ಅಷ್ಟೇ. ಚೆನ್ನಾಗಿ ಅವನೇ ಗೈಸ್. ಅವನ್ಕೇನ್ ಚೆನ್ನಾಗಿಲ್ದಿರೋರೆಲ್ಲ ಎರಡ್ ಮೂರ್ ಮೇಂಟೈನ್ ಮಾಡ್ತಾವ್ರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಗೈಸ್ ಇವಾಗ ನಾನು ಮತ್ತೆ ಅನೋರ್ ಸೇರ್ಕೊಂಡು ಸೋನುಗೊಂದು ಚಾಲೆಂಜ್ ಕೊಡ್ತಿದ್ವಿ. ಏನಂದ್ರೆ ಇಲ್ಲಿ ಇಷ್ಟೊಂದು ಆಟೋಗಳು ನಿಂತಾವಲ್ವಾ, ಯಾವ್ದಾರು ಆಟೋ ಹತ್ರ ಹೋಗ್ಬಿಟ್ಟು ಅಂಕಲ್ ಹತ್ರ ಒಂದು ರೌಂಡ್ ಹಾಕ್ಸಿ ಅಂತ ಕೇಳ್ಬೇಕು. ಅದು ಫ್ರೀ ಕಾಸ್ಟ್ ಅಲ್ಲಿ. ಇದನ್ನ ನಾನು ಕೊಡ್ತಿರೋ ಚಾಲೆಂಜ್ ಇವಾಗ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರಪ್ಪ? ಯಾರು ಬದುಕ್ತಾರೆ ಅಣ್ಣ? ನಾವೊಬ್ಬ ಕಂಟೆಂಟ್ ಕ್ರಿಯೇಟರು. ನೀವು ಒಂದೇ ಒಂದು ಸ್ವಲ್ಪ ದೂರ ನನ್ನ ಕರ್ಕೊಂಡು ಹೋಗ್ಬಿಡ್ತೀರಾ? ಒಂದು ಚಾಲೆಂಜ್ ಕೊಟ್ಟವ್ರೆ, ಜಾಸ್ತಿ ದೂರ ಬೇಡ, ಇಲ್ಲಿಂದ ಹಿಂಗೆ ಬಂದು ವಾಪಸ್ ಅಷ್ಟೇ, ಫ್ರೀಯಾಗಿ ಆಗುತ್ತಾ? ಹೆಂಗ್ರು ನೋಡ್ರು ನಮ್ಮ ಅವ್ವ ನೋಡ್ರಿ ಆಗಲ್ಲ ಅಂದ್ರು. ಆಯ್ತು, ಕೊನೆಗೂ ಅಣ್ಣಂದು ದೊಡ್ಡ ಮನ್ಸು ಕೊಟ್ಬಿಟ್ಟವ್ರೆ. ಅಣ್ಣನ ವಿಡಿಯೋ ಮಾಡೋ. ಒಬ್ಬರಿಗೆ ಅಮೌಂಟ್ ಇಲ್ಲ ಅಂತ ಬರ್ತಾರೆ, ಅಜ್ಜಿರೆಲ್ಲ ಅವ್ರಿಗೆಲ್ಲ ಕರ್ಕೊಂಡೇ ಹೋಗ್ತೀವಿ. ಯಾರಿಗೂ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅವ್ರು ಏನ್ ಕೇಳಿದ್ರು, ಬಂದು ಸ್ವಲ್ಪ ದೊಡ್ಡ ವಿಡಿಯೋ ಅಣ್ಣ ಅಂದ್ರು ಅಷ್ಟೇ. ಇನ್ನೇನು ಆಟ ಏನು ಕೇಳಲಿವಲ್ಲ ಅವರು ಕೊಡಿ ಅಂತ.
ಅದಕ್ಕೆ ಅಣ್ಣಂದು ದೊಡ್ಡ ಮನ್ಸು ಅಂದಿದೀವಿ ನಾನು. ಹೇಳೋದು ಗೈಸ್ ಹುಡುಗರದು ಲೈಕ್ ವಿಶಾಲವಾದ ಮನ್ಸು ಅಂತ ಸುಮ್ನೆ ಹೇಳಲ್ಲ. ಅದಕ್ಕೆ ನನಗೂ ಹುಡುಗರು ಕಂಡ್ರೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ನನಗೆ ಹುಡುಗರು ಕಂಡ್ರೆ ತುಂಬಾ ಇಷ್ಟ. ನಾನು ನೋಡಿದ್ದೀನಿ ಹುಡುಗರು ಯಾವ ಥರ ಕಷ್ಟ ಬೀಳ್ತಾರೆ ಫ್ಯಾಮಿಲಿಗೋಸ್ಕರ ಅಂತ ನೋಡಿದ್ದೀನಿ. ಹಾಂ ಮೇಡಮ್, ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ದು ಬಂದರೆ ಮೇಡಮ್ ಮಾಡಬೇಕು. ಒಬ್ಬೊಬ್ಬರು ಆಟನ ಏನು ಮಾಡ್ತಿದ್ದಾರೆ ಅಂದರೆ ಸುಮ್ಮನೆ ಓಡಕ್ಕೆ ತಗೋತಾರೆ, ಬಾಡಿಗೆ ಹೊಡೆಯಲ್ಲ. ಆವಾಗ ಆಟದಲ್ಲಿ ಬಾಡಿಗೆ ನಡೀತಿಲ್ಲ ಅಂತ ಏನೇನೋ ಹೇಳ್ತಾರೆ. ಕಷ್ಟಪಟ್ಟರೆ ಮೇಡಮ್ ಎಲ್ಲ ಆಗುತ್ತೆ ಮೇಡಮ್, ಯಾವುದೂ ಇಲ್ಲ ಅಂತ ಏನಿಲ್ಲ. ಪಾಸಿಟಿವ್ ಥಿಂಕಿಂಗ್ ತುಂಬ ಇಷ್ಟ ಆಯಿತು. ಎಲ್ಲ ಹುಡುಗರು ಒಂದೇ ಥರ ಇರ್ತಾರೆ ಅನ್ನೋ ಹುಡುಗಿರನ್ನ ಟ್ಯಾಗ್ ಮಾಡಿ. ಮೈಸೂರಿಗೆ ನಿಯರ್ಲಿ ಇದೊಂದು 3-4 ಸಲ ಅಷ್ಟೇ ಬಂದಿರೋದು. ಹೋಸ್ಟೆಲ್ ಬಂದಾಗ ಅಲ್ಲಿಗೆ ಹೋಗಿದ್ವಿ, ಅಲ್ಲೇನೋ ಎಕ್ಸಿಬಿಷನ್ ಥರ ಮಾಡ್ತಾರೆ ಇಲ್ಲಿಗೆ ಬಂದಿದೆ. ಸೊ ಈ ವರ್ಷ ದಸರಾ ಬರಲಿಲ್ಲ, ನೆಕ್ಸ್ಟ್ ಇಯರ್ ಮಾತ್ರ ಬಂದು ಪಕ್ಕ ಕಂಟೆಂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಗೊತ್ತಿಲ್ಲ. ನಿಮ್ಗೇನು ಬೇಜಾರಾಗಿಲ್ಲ ಅಲ್ವಾ? ನಾವು ಒಂದು ರೌಂಡ್ ಹಾಕ್ಸ್ಕೊಂಡಿದ್ವಿ ಮೇಡಮ್. ಭಗವಂತ ಕೊಡಬೇಕು ಅಂದರೆ ಎಲ್ಲರ ಕೊಡ್ತಾನೆ, ಸರಿನಾ? ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ, ಲೈಕ್ ಇಲ್ಲ ಹೋಗಮ್ಮ ಅಂದ್ಬಿಡ್ತಾರೆ ಅನ್ಕೊಂಡಿದ್ದೆ. ಬಟ್ ಇವ್ರು ಕರ್ಕೊಂಡು ಬಂದರು, ಖುಷಿ ಆಯಿತು. ಬಟ್ ಒಂದು ಕಡೆ ಶಾಕ್ ಹೋಯಿತು, ಯಾವಪ್ಪ ಕರ್ಕೊಂಡ್ಬಂದ್ಬಿಟ್ರಾ? ನಾನೆಲ್ಲ ಅವ್ರದ್ದೇ ಬಾಡಿಗೆಲ್ಲ ನಿಂತಿರ್ತಾರೆ, ಇವ್ರು ಕರ್ಕೊಂಡ್ಬಿಟ್ರ ಅನ್ನೋ ಶಾಕಲ್ಲೇ ಇದ್ದೀನಿ ಈಗಲೂ. ಎಷ್ಟೊಂದು ಜನ ಹೇಳ್ತಾರೆ ಯಾರು ಇವಾಗಿನ ಕಾಲದಲ್ಲಿ ಯಾರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಎಲ್ಲ ಹೇಳ್ತಾರೆ. ಅಣ್ಣ ಅವ್ರಿಗೆಲ್ಲ ಮಾದರಿ ಆಯ್ತಾರೆ ಪಕ್ಕ. ಗೈಸ್ ನೋಡಿ, ಈಗ ಬರೋ ಗಂಟ ಇವ್ರು ಇಲ್ಲೇ ವೆಯ್ಟ್ ಮಾಡ್ತವ್ರೆ ಅನ್ಸುತ್ತೆ. ಎಲ್ಲಿ ವೇರ್ ಗೈಸ್ ಅಲ್ಲಿ ನಿಂತಿ. ಅಣ್ಣ ತುಂಬ ಥ್ಯಾಂಕ್ಸ್. ಓಕೆ ಬಾಯ್. ಒಂಚೂರು ಬೇಜಾರು ಮಾಡ್ದೇನೆ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಓಕೆ. ನೋಡ್ರಿ ಈ ಚಾಲೆಂಜ್ ಕೊಟ್ಟಾಗ ಸೋನು ಮಾಡ್ತಾಳ, ಅವಳಿಗೆ ಆಗ್ಬಾರ್ದು ಅಂತಾನೆ ಇವರಿಬ್ರು ಸೇರಿ ಒಂದು ಚಾಲೆಂಜ್ ಕೊಟ್ಟರು ನನಗೆ. ಚಾಲೆಂಜ್ನ ಇವರು ಆಟೋ ಕೇಳೋಣ ಕೊಡ್ತೀನಿ. ನಿಜ ಗೈಸ್, ಇದು ವರ್ಕೌಟ್ ಆಗಲ್ಲ ಅಂತಾನೆ ಅನ್ಕೊಂಡಿದ್ದು. ಬಟ್ ಸೀರಿಯಸ್ಲಿ ಅವಣ್ಣೊಂದು ತಾಯಿ ಋಣ. ಸೋನು ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಸೋನು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಸೋನು ಅಂದ್ರೆ ಐ ಮೀನ್ ಒಂದು ಹುಡುಗಿ ಅನ್ಕೊಂಡಿದೀನಿ, ಅಂದ್ಬಿಟ್ಟು ಬೇರೆ ಏನು ಅನ್ಕೊಂಡಿಲ್ಲ ಗೈಸ್. ಎಲ್ಲರೂ ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ನೀನೆಲ್ಲಿ ಕುಳ್ಳಿ ಇದ್ದಿ? ಮೈಸೂರನ್ನ ಗುಡ್ಗಿಸ್ಬಿಟ್ಟು ಹೊಂಟೋಗತ್ತೆ ಹಿಂಗೆ. ಗೈಸ್ ಏನು ಚಾಲೆಂಜ್ ಕೊಡೋದಂತ ತಲೆ ಓಡ್ತಿಲ್ಲ, ನನಗೂ ಓಡ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ದೊಡ್ಡ ಕಾಲೇಜ್ ಅಲ್ವಾ? ಗೈಸ್ ಇವಳು ಓದ್ ವಿಡಿಯೋದಲ್ಲಿ ನಾನು ಕರ್ಕೋ ಅಂತ ಹೇಳಿದ್ಲು, ಅದಕ್ಕೆ ಈ ವಿಡಿಯೋದಲ್ಲಿ ನೋಡಿ ಏನೋ ಕೋಇನ್ಸಿಡೆನ್ಸ್ ಅಲ್ಲಿ ಸಿಕ್ಕಿದ್ದಾಳೆ ಅಷ್ಟೇ. ಹಾಯ್ ಮಾಡು ಒಂದ್ಸಲ. ವಿಶಾಲ್ ಸೋನು ಇಬ್ರು ಫಾಲೋ ಮಾಡ್ತಿದ್ದೀವಿ. ಮತ್ತೆ ಕಾಲೇಜ್ ರಜಾ ಹಾಕ್ಬಿಟ್ಟು ಹಿಂಗ್ ಬಂದಿರೋದು ನೀವು? ನಮ್ಗೆ ರಜಾನೇ ಇದ್ದಿದ್ದು ಇವತ್ತು. ನನಗೆ ರಜಾಪ, ನನ್ನ ಕಾಲೇಜ್ ಮುಗ್ದೈತೆ. ಅದಕ್ಕೆ ಎಕ್ಸಾಮ್ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಏನು ದೊಡ್ಡ ಕಾಲೇಜ್ ಎಲ್ಲ ದೊಡ್ಡ ಭಾರತಿ ಕಾಲೇಜ್. ಅಲ್ಲಿ ಪೊಲೀಸ್ ನಿಂತಿದ್ದಾರಲ್ಲ, ಅವ್ರಿಗೆ ಅನುಆಚಾರ್ಯ ಅವ್ರು ಹೋಗಿ ಒಂದು ಸ್ಟೆಪ್ನ ಹೇಳ್ಕೊಟ್ಬಿಟ್ಟು ಅವ್ರ ಕೈಲಿ ಡ್ಯಾನ್ಸ್ ಆಡಿಸ್ಬೇಕು ಅಂತ ನಾನು ಕುಶಲ್ ಡಿಸೈಡ್ ಮಾಡಿದೀವಿ. ಚೆನ್ನಾಗಿದೆ ಅವ್ರು ಅಂದ್ರೆ ಏನು ಗೊತ್ತು, ಗಾಂಭೀರ್ಯ ಮಾಡ್ದೇನೆ ಏನು ನಿಜವ್ರು ಪೊಲೀಸರು ಗುರಾಯಿಸ್ತವ್ರೆ ಗೈಸ್. ಆಗಿಂದ ನೋಡ್ತವ್ರು ಒಬ್ಬ ನನ್ಗೆ ಧೈರ್ಯ ಇಲ್ಲ. ಕರ್ಕೋಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡ್ರೆ ಹೆಂಗಿರುತ್ತೆ ಹೇಳಿ? ನಾವು ಬರ್ತೀವಿ, ಬೇಲ್ ಬಿಡ್ಸ್ಕೊಕ್ ಬರ್ತೀವಿ ನಾವು. ಪರವಾಗಿಲ್ಲ. ಯಾಕಂದ್ರೆ ಮಳವಳ್ಳಿಲೇ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ ಎಲ್ಲ ಮೀಟ್ರ್ ಎಲ್ಲ. ಸ್ವಲ್ಪ ಧೈರ್ಯ ತರಿಸ್ಲಾ, ಪಾರ್ಸಲ್ ತರಿಸ್ಲಾ ಈಗ ಮಳವಳ್ಳಿಯಿಂದ. ಗೈಸ್ ಹಂಗಷ್ಟು ಧೈರ್ಯ ಬರ್ತಾ ಇಲ್ಲ, ಯಾಕಂದ್ರೆ ಅವ್ರು ನೋಡೋ ಲುಕ್ ಹಂಗೈತೆ. ಹೋಗಿ ಮಾತಾಡ್ಸು ಅಂದ್ರೆ ಮಾತಾಡ್ಸ್ಬಿಡ್ತೀನಿ, ಅವ್ರ ಡ್ಯಾನ್ಸ್ ಎಲ್ಲ ಆಗಲ್ಲ. ಎಲ್ಲರೂ ಮಾಡ್ತಾರೆ, ಒಂದು ಸ್ಟೆಪಿಂಗ್ ಅಷ್ಟೇ ಮುಗೀತು, ಜಾಸ್ತಿ ಏನ್ ಬೇಡ. कौन है ये लोग? कहां से आते हैं? ನೆಕ್ಸ್ಟ್ ಈ ತರ ಒಂದು ಮಾಡ್ತಾ ಇರೋದಕ್ಕೆ ಮಳವಳ್ಳಿ ಒಂದು ಕಟೌಟ್ ಹಾಕ್ಸೋದು ಅಂತ ಪ್ಲಾನ್ ಐತೆ. ನೋಡೋದ ಜನಗಳು ಸಪೋರ್ಟ್ ಮಾಡಿದ್ರೆ ದೊಡ್ಡ ಕಟೌಟ್ ಹಾಕ್ಸ್ತೀವಿ. ಡಿ ಬಾಸ್ ಬಿಟ್ರೆ ನೆಕ್ಸ್ಟ್ ದೊಡ್ಡ ಕಟೌಟ್ ಇವ್ರದೇ. ಗಿಲಿ ನಟ ನೆಕ್ಸ್ಟ್ ಇವ್ರದ್ದು. ಎಕ್ಸ್ಕ್ಯೂಸ್ ಮಿ ಸರ್, ಸ್ಟೆಪ್ ಹೇಳ್ಕೊಡ್ತೀನಿ, ನನ್ನ ಜೊತೆ ಇಲ್ಲೇ ಒಂದೇ ಒಂದು ಸ್ಟೆಪ್ ಡ್ಯಾನ್ಸ್ ಮಾಡ್ತೀರಾ? ಯೂನಿಫಾರ್ಮ್ ಹಾಕೊಂಡ್ಮೇಲೆ ಪ್ಲೀಸ್ ಸರ್, ಸರ್ ಡ್ಯಾನ್ಸ್ ಅಂದ್ರೆ ಫುಲ್ ಡ್ಯಾನ್ಸ್ ಅಲ್ಲ, ಜಸ್ಟ್ ಹಿಂಗ್ ಕೈ ರಿಜೆಕ್ಷನ್. ಇವ್ರ ಮನೆ ದೇವ್ರಿದ್ದಂಗೆ ರಿಜೆಕ್ಷನ್ ಆಗೋಯ್ತು. ಬನ್ನಿ ಇವಾಗ ನಂದಿರ ಮಾಡ್ತಿದ್ರಂತೆ, ಯೂನಿಫಾರ್ಮ್ ಹಾಕಿರೋದಕ್ಕೆ ಮಾಡಲ್ಲ. ಹೌದು ಗೈಸ್, ಯೂನಿಫಾರ್ಮ್ ಹಾಕೊಂಡು ಪೊಲೀಸರ ಡ್ಯಾನ್ಸ್ ಮಾಡಿದ್ರೆ ಅದು ಏನು ಇಲ್ಲಿಗಲ್ಲ, ಕೊಲೆ ಮಾಡಿದಷ್ಟು ಸೀರಿಯಸ್ ಅದು. ಇಲ್ಲಿಗಲ್ ಆಗುತ್ತೆ, ಅದಕ್ಕೆ ಅವ್ರು ಮಾಡಲಿಲ್ಲ. ಸೊ ಐ ವಿಲ್ ಅಕ್ಸೆಪ್ಟ್ ಇಟ್. ಅಂಕಲ್ ಮನ್ಗಿದ್ದಾರೆ, ಸೊ ಅವ್ರ ಕೈಲಿ ಡ್ಯಾನ್ಸ್ ಆಡಿಸ್ಬೇಕು ಈಗ. ಇವಾಗ ಇನ್ನ ಕ್ರೇಜಿ ಆಗಿರುತ್ತೆ. ಪೊಲೀಸ್ ಆದ್ರೆ ಆಕಳು ಯೂನಿಫಾರ್ಮ್ ಹಾಕೊಂಡು ಮಾಡಂಗಿಲ್ಲ, ಅಲ್ಲೊಬ್ರು ಮಲಗಿದ್ದಾರೆ, ಅವ್ರ ಕೈಲಿ ಮಾಡ್ಸೋಣ ಅಂತ ನಮ್ಮ ಪ್ಲಾನ್. ಬರ್ರಿ ಇಲ್ಲಿ ಬರ್ರಿ. ಅದನ್ಗೆ ಒಂದು ಮ್ಯಾನೇಜ್ ಮಾಡಿ ಒಂದು 90 ಕೊಡಿಸ್ತೀನಿ ಅಂದ್ಬಿಟ್ಟು ಡ್ಯಾನ್ಸ್ ಆಡಿಸ್ತೀನಿ. ಗೈಸ್ ಇವ್ರು ನನಗೆ ಒಂದೊಂದೆಲ್ಲ ಚಾಲೆಂಜ್ ಕೊಡ್ತಾರೆ. ಆ ಅಂಕಲ್ ಬೇರೆ ನಮ್ಮನ್ನೇ ನೋಡ್ತಾರೆ ಗೈಸ್. ಅಯ್ಯೋ ದೇವ್ರೆ,
ಆ ಟ್ರಾಫಿಕ್ ಪೊಲೀಸ್ ನೋಡ್ತಾ ಇರೋದು ನೋಡಿದ್ರೆ ನಮ್ ಸಖತ್ ಭಯ ಆಯ್ತು. ಕಾಲೆಲ್ಲ ನಡಗೈತೆ ಈಗ ತಿರ್ಸು ಸಾಕು. ಕೈಲಾದ್ರೂ ಆಗ್ಲಿಲ್ಲ, ಇವ್ರಾದ್ರೂ ಏನ್ ಮಾಡಕ್ಕಾಗಲ್ಲ. ಅಂಕಲ್ ಏನಿಲ್ಲ, ಇವ್ರು ಒಂದು ಚಾಲೆಂಜ್ ಕೊಟ್ಟಿದ್ರು ನನಗೆ. ಒಂದೇ ಒಂದು ಸಲ ಕೈನ ಹಿಂಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಒಂದೇ ಒಂದು ಸ್ಟೆಪ್ ಮಾಡ್ತೀರಾ? ನಾನು ಹೇಳ್ಕೊಡ್ತೀನಿ ನಿಮಗೆ. ನಾನು ಹೇಳ್ಕೊಡ್ತೀನಿ, ಬರಲ್ಲ ಅಂದ್ರೆ ನಾನು ಹೇಳ್ಕೊಡ್ತೀನಿ. ಏನಿಲ್ಲ, ಕೈನ ಇಲ್ಲಿ ಮೂವ್ ಮಾಡೋದಷ್ಟೇ, ಅದೊಂದು ಚಾಲೆಂಜು. ರಿಜೆಕ್ಷನ್ ಪಾರ್ಟ್ 2. ರಿಜೆಕ್ಷನ್ ಪಾರ್ಟ್ 2 ಇದು. ಇಮೋಷನಲ್ ಡ್ಯಾಮೇಜ್. ಓಡ್ರಿ ಎಕ್ಸ್ಕ್ಯೂಸ್ ಮೀ ಬ್ರದರ್, ಒಂದು ನಿಮಿಷ. ಏನಿಲ್ಲ, ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಒಂದೇ ಒಂದು ಸ್ಟೆಪ್ ನನ್ನ ಜೊತೆ ಮಾಡ್ತೀರಾ? ನಾನು ಹೇಳ್ಕೊಡ್ತೀನಿ. ಸಾಂಗ್ ಎಲ್ಲ ಇಲ್ಲ, ಬರೀ ಒಂದೇ ಒಂದು ಸ್ಟೆಪ್ ಅಷ್ಟೇ. ರಿಜೆಕ್ಷನ್ ಪಾರ್ಟ್ 3. ಓಕೆ, ಡ್ಯಾನ್ಸ್ ಆಡೋ ಚಾಲೆಂಜ್ ಯಾರು ಒಪ್ಕೋತಾರ ಬೇಡ. ಈಗ ಸುಮ್ಮನೆ ಕೂತಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಇವರು ಸುಮ್ಮನೆ ಇವ್ರ ಪಡೆಗೆ ಡ್ಯಾನ್ಸ್ ಆಡಬೇಕು. ಅವ್ರೇನ್ರಿ ನನ್ಗೆ ಒಂದೊಂದು ಗಾಡ್ಲೆ ಕೊಡ್ತಾ ಇಲ್ಲ. ಯಪ್ಪ, ಡ್ಯಾನ್ಸ್ನ ಆಡ್ಸಕ್ಕಾಗಿಲ್ಲ ಅಂದಮೇಲೆ ಇವರೇ ಹೋಗಿ ಆಡಬೇಕು. ಹೇಳ್ತೀನಿ, ಆ ಥರ ಆಡಿದ್ರೆ ಅವ್ರಂತೂ ಒಳ್ಳೆ ಅಮೌಂಟ್ ಅವ್ರ ಕೊಡ್ಬೋದು ಅನ್ಸುತ್ತೆ. ಬನ್ನಿ ಸಾಂಗ್ ಆಡ್ಕೊಂಡು ಬೇರೆಯವ್ರ ಮುಂದೆ ಹೋಗಿ ಕೊಡೋದ್ರೆ ಉಜ್ರು ಅನ್ನಲ್ವಾಗ ನನ್ನ. ಪಾರ್ವಾಗಿ ಈಗ ನಾನು ಕೂತಿರ್ತೀನಿ, ನಿನ್ ಬಂದು ಡ್ಯಾನ್ಸ್ ಮಾಡಿ ಹೆಂಗ್ ಮಾಡ್ತೀಯ? ಅಣ್ಣ ಮುಂದೆ ಡ್ಯಾನ್ಸ್. ನಾನು ಗೊತ್ತಿಲ್ಲ, ನನಗೆ ಬರೋದ್ ಏನ್ರಿ ಹಿಂಗಂತೀರಾ? ಅಷ್ಟೊಂದು ಖರಾಬ್ ಆಗಿತ್ತ ನನ್ನ ಡ್ಯಾನ್ಸ್. ಇವಾಗ ಅಲ್ಲಿ ಹುಡುಗಿರ್ ಕೂತಾರ, ಅವ್ರ ಮುಂದೆ ಸುಮ್ಮನೆ ಡ್ಯಾನ್ಸ್ ಆಡ್ಬೇಕು. ಏನ್ರಿ ಮಖ ನೋಡ್ತಿದ್ದೀರಾ? ಡ್ಯಾನ್ಸ್ ಮಾಡಿ. ಭಯ ಆಯ್ತಾಯ್ತು ಸಿಕ್ಕಾಪಟ್ಟೆ. ನಾನು ಅವ್ರ ಮುಂದೆನೆ ಹೋಗಿ ತಿಕ್ಲೋ ತರ ಡ್ಯಾನ್ಸ್ ಆಡಿದ್ದೀನಿ. ನಿಮ್ಗೆ ಯಾಕೆ ಒಬ್ರು ಮುಂದೆ ಮಾಡ್ಬೇಕಲ್ವಾ? ಅವ್ರ ಎಚ್ಚರಾಗೋರ ಮಲಗಿರ್ತಾರ, ನಮ್ಗೆ ಗೊತ್ತಿಲ್ಲ. ಅವಾಗ ಬರ್ತಾವ್ರೆ, ನೋಡ್ತಾವ್ರೆ. ನನ್ಗೆ ಯಾಕೋ ಪುಕ್ಕ ಅನ್ಸೈತೆ. ಜಾನು ಫಿಲಮ್ ಗೊತ್ತಾ? ಮಾಡ್ರಿ ಮಾಡಿ ನೋಡ್ರಿ. ಯಾವ್ದಾದ್ರು ಏನಿಲ್ಲ, ನನ್ನ ಹತ್ರ ಒಂದು ಚಾಲೆಂಜ್ ಐತೆ. ಇವ್ರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಬರೀ ಒಂದೇ ಒಂದು ಸ್ಟೆಪ್, ಕೈ ಮೂಮೆಂಟ್ ಅಷ್ಟೇ. ನಾನು ಹೇಳ್ಕೊಡ್ತೀನಿ, ಡ್ಯಾನ್ಸ್ ಮಾಡ್ಬೇಕು ನನ್ನ ಜೊತೆ. ಎಲ್ಲೆಲ್ಲ ನಮ್ ಸೋನುದೇ ಇವಳು ನೋಡೋರಂತೀವ್ರು. ಯಾಕೋ ಇವತ್ತು ನನ್ನ ಅದೃಷ್ಟನೇ ಚೆನ್ನಾಗಿಲ್ಲ ಗೈಸ್. ಅವ್ರು ತಿನ್ನೋದೇ ಮುಗ್ದೋಗ್ಬಿಟ್ಟೈತೆ. ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಹೋಗೋದೆಲ್ಲ ಎಡವಟ್ಗಳೈತೈತೆ, ರಿಜೆಕ್ಷನ್ಗಳು ಜಾಸ್ತಿ ಐತೈತೆ. ಅಜೀಬ್ ನನಗೆ. ಥ್ಯಾಂಕ್ ಯು ಅಣ್ಣ. ಅಕ್ಕ ನೀವು ಮೈಸೂರವ್ರೇನಕ್ಕ? ಇಲ್ಲ, ಮಳವಳ್ಳಿ ಅವರು. ಚಿಕ್ಕದು ತಗೊಂಡೆ ಆನ್ ಮಾಡಿರ್ಲಿಲ್ವ ವಿಡಿಯೋ? ತಗೊಂಡೆ ಗೈಸ್ ರಿಬ್ಬನ್. ಈ ರಿಬ್ಬನ್ ತಗೋತೀರಾ? 20 ಈ ರಿಬ್ಬನ್ ತಗೋತೀರಾ? ರಿಜೆಕ್ಷನ್ ಪಾರ್ಟ್ ನಂಬರ್ 5. ಮಾಡಿ ನೋಡ್ರಿ. ಈ ರಿಬ್ಬನ್ ತಗೋತೀರಾ? 10 ರೂಪೀಸ್ ಅಷ್ಟೇ. 10 ರೂಪೀಸ್ ಅಷ್ಟೇ ರಿಬ್ಬನ್ ತಗೋತೀರಾ? ಒಂದು ಚಾಲೆಂಜ್ ಕೊಟ್ಬಿಟ್ಟಿದ್ದಾರೆ, ಪ್ಲೀಸ್ ತಗೋತೀರಾ? ತಗೊಳಲ್ರ? ರಿಜೆಕ್ಷನ್ ಪಾರ್ಟ್ ನಂಬರ್ 6. ಬಸ್ ಹತ್ ನಡೀರಿ. ಇವತ್ತು ಗೈಸ್, ಇವಾಗ ಈ ರಿಬ್ಬನ್ನ ಸೇಲ್ ಮಾಡೋದು ಅನುಆಚಾರಕ್ಕೆ ಆಗಿಲ್ಲ. ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವತ್ತು ಈಗ ರಿಬ್ಬನ್ ಸೇಲ್ ಮಾಡ್ತೀನಿ. ಬನ್ನಿ ಇವಾಗ ಗೈಸ್, ನೋಡೋಣ ಮಾಡ್ತಾನ ಇಲ್ವಾ. ಅನು ಆಚಾರ್ಯ ಅವ್ರ ಕೈಲಿ ಆಗಿಲ್ಲ, ಇವನ್ ಕೈಲಿ ಆಗುತ್ತೆ ಅನ್ನೋದು ನನಗೆ ನಿಜ ನಂಬಿಕೆನೇ ಇಲ್ಲ. ಬ್ರೋ, ಒಂದು ಸೇಲ್ ಮಾಡ್ತಾ ಇದೀವಿ, ತಗೋತೀರಾ? ಇದು ಟ್ರೈ ಮಾಡಿ ಒಂದ್ಸಲ. ನಿಮಗೆ ನಾವೇ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀವಿ ಬ್ರೋ, ಇದಕ್ಕೆ 15 ರೂಪಾಯಿ. ರಿಜೆಕ್ಷನ್ ನಂಬರ್ 2. ಎಕ್ಸ್ಕ್ಯೂಸ್ ಮೀ ಬ್ರೋ, ಸೇಲ್ ಮಾಡ್ತಿದ್ದೀವಿ, ತಗೋತೀರಾ ಇದನ್ನ? ಸೇಲ್ ಮಾಡ್ತಾ ಇದ್ದೀವಿ, ನೀವು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು. ಆಗ ನಾನು ಕೊಡಿ ಟಾಸ್ಕ್ ಅದು, ಬಟ್ ಅವ್ರು ಸೇಲ್ ಮಾಡಲಿಲ್ಲ, ಅದಕ್ಕೆ ನಾನೇ ಸೇಲ್ ಮಾಡ್ತಾ ಇದ್ದೀನಿ. ಗೈಸ್, ಫೈನಲಿ ಸೇಲ್ ಮಾಡಿದೆ. ಈ ಚಾಲೆಂಜಲ್ಲಿ ನಾನು ಗೆದ್ದಿದ್ದೀನಿ. ಅವ್ರು ಕೊನೆಗೂ ಸೇಲ್ ಮಾಡೋಕ್ಕಾಗಿಲ್ಲ ಅವ್ರ ಕೈಗೆ.